ಎಷ್ಟು? ಅಷ್ಟೇನಾ? ಈಗ ಕಿರಣ, ನಾಳೆ ನಾವು ಮದುವೆ ಆಗ್ತೀವಿ. ಆ ದಟ್ಟವಾದ ಕಾಡಲ್ಲಿ ನಮ್ಮೊಂದು ಪುಟ್ಟ ಗುಡಿಸಲು ಮಾಡಿಕೊಂಡು ನಾವಿರೋದು. ಕೆಳಗೆ ಹಳ್ಳ ಹರಿತಿರುತ್ತೆ. ನೀನು ರೈತನಾಗಿರ್ತೀಯ. ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ದೊಂದು ಪ್ರೀತಿಯ ಹಾಡು. ಕಾವ್ಯ, ನಿನ್ನ ಕಲ್ಪನೆ ಅದ್ಭುತ. ಅದಕ್ಕೆ ಸ್ಫೂರ್ತಿ ನೀನೇ ಅಲ್ವಾ? ಆದರೆ ಅದು ಸಾಕಾರಗೊಳ್ಳೋದು ಯಾವಾಗ? ನಮ್ಮ ಮದುವೆ ಆದಾಗ. ಅದೇ ಯಾವಾಗ ಅಂತ. ಏನಮ್ಮ ಇಲ್ಲಿ ನಿಂತಿದ್ಯಾ? ಸಂಗೀತ ಪಾಠ ಮುಗೀತೇನೋ ಕಿರಣ? ಆಯ್ತಮ್ಮ. ಅದ್ ಸರಿ, ಇವತ್ತು ಯಾವ ರಾಗ ಕಲಿತೆ? ಮದನ್ ರಾಗನೋ ಇಲ್ಲ ಪ್ರೇಮ್ ರಾಗನೋ? ಹೌದು, ನಿನ್ ಸಂಗೀತ ಸ್ಕೂಲು ಅಡಿಕೆ ತೋಟಕ್ಕೆ ವರ್ಗ ಆಗಿ ಎಷ್ಟು ದಿನ ಆಯ್ತು? ಯಾಕಮ್ಮ, ಏನಾಗಿದೆ ನಿನ್ ತಲೆಗೆ? ಹುಚ್ಚಿಡ್ದಿದೆ ಕಣೋ, ಕಲ್ ತಗೊಂಡು ಹೊಡೆಯೋಷ್ಟು ಹುಚ್ಚಿಡ್ದಿದೆ. ಹೇಗೋ ನನ್ನನ್ನ ಊರ್ ಜನ ಎಲ್ಲ ಹುಚ್ಚು ಚಂದ್ರಾವತಿ ಅಂತ ಕರೀತಾರಲ್ವಾ, ಅಡ್ಡ ಹೆಸರಿಡೋದು. ಸುಮ್ಮನೆ ಯಾಕೆ ಏನೇನೋ ಮಾತಾಡ್ತೀಯ? ಪುನಃ ಜನ ನಿನ್ನ ಹುಚ್ಚಿ ಅಂತ ಕರಿಬೇಕಾ? ನಿನ್ ಬುದ್ಧಿ ನಿನ್ ಕೈಲಿದೆ ತಾನೆ? ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಅದು ನೀಡುವ ಶಾಂತಿ ಕಾಂತಿ, ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ? ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಅದು ನೀಡುವ ಶಾಂತಿ ಕಾಂತಿ, ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ? ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಯಾಕೋ ಇಲ್ಲಿ ತನಕ ನಾನು ನಿನ್ನ ಮೇಲೆ ಒಂದೇಟು ಹೊಡೆದಿರ್ಲಿಲ್ಲ, ಆದ್ರೆ ಇವತ್ತಿನ ಪರಿಸ್ಥಿತಿಗೆ ನೀನೇ ಯಾಕೋ ಕಾರಣ ಅದೆ. ಅಮ್ಮ, ನಾನು ಏನ್ ತಪ್ಪು ಮಾಡಿದೆ ಅಂತ ಈ ಶಿಕ್ಷೆ ಕೊಟ್ಟೆ? ತೋಟದಲ್ಲಿ ನನಗಿಷ್ಟ ಆಗದೆ ಇರೋ ಸ್ಥಿತಿಲಿ ನಿನ್ನ ಕಾವ್ಯನ್ನ ನೋಡಿದೆ. ನೀನ್ ಇಷ್ಟೊಂದು ಮಿತಿ ಮೀರ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣ.
ಅಮ್ಮ ಹೇಳ್ಬೇಡಮ್ಮ, ನಾನು ಏನು ತಪ್ಪು ಮಾಡಿದೆ ಅಂತ ಹೇಳು. ನಾನು ಕಾವ್ಯನ ಪ್ರೀತಿಸ್ತಾ ಇದ್ದೀನಮ್ಮ. ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇಲ್ಲ ಕಣ, ಇಲ್ಲ, ಅದು ಸಾಧ್ಯ ಇಲ್ಲ. ನೀನು ಅವಳನ್ನ ಮದುವೆ ಆಗೋದನ್ನ ಕನ್ಸಲ್ ಕೂಡ ಕಲ್ಪನೆ ಮಾಡ್ಕೋಬೇಡ. ಯಾಕೆ ಅಂತ ಕೇಳ್ಬೋದಾ? ಕೇಳಬಹುದು ಕಣ, ಕೇಳೋದಕ್ಕೆ ನಿನಗೆ ಸ್ವಾತಂತ್ರ್ಯ ಇದೆ, ಹೇಳೋದಕ್ಕೆ ನನಗೆ ಸ್ವಾತಂತ್ರ್ಯ ಇಲ್ಲ. ಹಾಗೇನಾದ್ರೂ ನೀನು ಕೇಳಿದ್ರೆ ನಿನ್ ಪ್ರಶ್ನೆಗೆ ಉತ್ತರ ಈ ನನ್ನ ಕಣ್ಣೀರೇ. ಸದಾಶಿವ ನಿನ್ನ ಪಾದವ ಹೇಳುತ್ತೇನೆ, ಹುಡುಗಿರ ಸಹವಾಸ ಮಾಡಬಾರದು, ಮಾಡಿದ್ರೆ ಮಾಡಿಕೊಳ್ಳಿ, ಮತ್ತೆ ಒಂದು ಹೇಳುತ್ತೇನೆ, ಸದಾಶಿವರಾಯರ ಮಗಳನ್ನು ನೋಡಬಾರದು, ಕಿರಣ ನೀನಂತೂ ನೋಡಲೇಬಾರದು. ಲೇ, ಈ ಪ್ರಪಂಚದಲ್ಲಿ ಕಾಗೆ ಕೋಗಿಲೆ ತರ ಹಾಡ್ಬೋದು, ಕೆಂಬೂತ ನವಿಲೂ ಆಗ್ಬೋದು, ಬಿಳಿ ಕಾಗೆನೂ ಆಗ್ಬೋದು, ನೀರಲ್ಲಿ ಈಜೋ ಮೀನಿನ ಹೆಜ್ಜೆನೂ ಕಂಡುಹಿಡಿಬೋದು. ಆದ್ರೆ ನಿನ್ನ ಕಾವಿನ ಮಧ್ಯೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಅದು ನಾನು ಹೇಳೋದಿಲ್ಲ. ಓ, ಏನ್ ಗಿರ್ಜಾ, ದೇವಸ್ಥಾನಕ್ಕೆ ಹೋಗಿದ್ಯಾ? ಕಾರ್ತಿಕ್ ಪೂಜೆ ಐತೆ ಇವತ್ತು? ಹೌದು ಕಣೆ. ಮತ್ತೆ ಅಡಿಕೆ ಕೊಯ್ಲೆಲ್ಲ ಮುಗಿತಾ? ಕೊಯ್ಲು ಮುಗ್ದು ಫಸ್ಲ ನಿಮ್ಮನೆ ಸೇರಾಯ್ತಲ್ಲಮ್ಮ. ಇಲ್ಲಿದ್ರೆ ನಿನ್ ಗಂಡ ಸುಮ್ಮನೆ ಬಿಡ್ತಾನ? ಊರವ್ರಿಗೆಲ್ಲ ಒಂದ್ ದಾರಿ ಆದ್ರೆ ಓರಂಗೆ ಒಂದ್ ದಾರಿ ಅಂತೆ, ಅವ್ರನ್ನ ಬದಲಾಯಿಸಕ್ ಆಗುದಿಲ್ಲ. ಅಲ್ಲ ಕಣೆ, ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಅನ್ನೋ ಸಾಮಾನ್ಯ ಜ್ಞಾನ ಕೂಡ ನಿನ್ ಗಂಡಂಗಿಲ್ವಾ? ನಮ್ಮ ವಂಶಕ್ಕೆ ಅಂಟಿ ಶಾಪ ಕಣೆ ಇದು. ನಮ್ಮನೆ ಕತೆ ಹಿಂಗಾದ್ರೆ ನಿನ್ ಮಗಳು ಕಾವ್ಯ ನೋಡು, ಊರಲ್ಲೆಲ್ಲ ಹೆಸರು ಕಟ್ಸ್ಕೊಂಡಿದ್ದಾಳೆ. ಕರ್ಮಫಲ ಅನುಭವಿಸ್ಲೇಬೇಕು. ನಮ್ ಪ್ರಾಪ್ತಿ ಇಷ್ಟೇ ಅನ್ನೋದನ್ನ ವಿಧಿ ಮೊದ್ಲೇ ಬರ್ದಿರ್ತಾನೆ ಅಂತ ನಮ್ಮ ಮನೆಯವ್ರು ಹೇಳ್ತಾರೆ. ಆದ್ರೂ ನಿನ್ನೆ ಅವರಿಬ್ರು ತೋಟದಲ್ಲಿ ಕೈ ಹಿಡಿದುಕೊಂಡು ಮಾತಾಡ್ತಿದ್ರಂತ. ಹೌದಾ? ಯಾರು ಹೇಳಿದ್ರು? ಕಂಡೋರೆ ಹೇಳಿದ್ದು ಕಣೆ. ಆದ್ರೂ ಇಷ್ಟು ಸಣ್ಣೂರಲ್ಲಿ ಅವ್ರೆಷ್ಟು ಮುಂದುವರಿಬಾರ್ದಿತ್ತಲ್ವಾ? ಬರ್ತೀನಿ. ಪಾಪಿ ಸಮುದ್ರಕ್ಕೆ ಹೋದ್ರು ಮೊಳಕಾಲದ್ದ ನೀರು ಅಂತಾರೆ. ನಿನ್ನಿಂದ ನಮ್ಮನೆ ಮಾನ ಮರ್ಯಾದೆ ಎಲ್ಲ ಕವಡೆ ಕಾಸನ್ ಕಿಮ್ಮತ್ಕು ಬೆಲೆ ಇಲ್ದಾಗ ಮಾಡ್ಬಿಟ್ಟಿಯಲ್ಲಿ. ಜಾನಕಿ, ಯಾಕೆ ಸದಾ ಕಾಲ ಮಗು ಮೇಲೆ ಬಿದ್ದು ಅರ್ಚ್ಕೋತಾ ಇರ್ತೀಯ? ನೋಡು, ಬೈಗಳ ಯಾವಾಗ್ಲೂ ಒಂದು ಸಲ ಬೈತಾ ಇದ್ರೆ ಅದ್ರ ಬಗ್ಗೆ ಹೆದರಿಕೆ ಅಂಜಿಕೆ ಇರುತ್ತೆ. ಸದಾ ಕಾಲ ಬೈತಾ ಇದ್ರೆ ಇದು ಇಷ್ಟೇ ಅಂತ ಅದು ನಿಷ್ಪ್ರಯೋಜಕವಾಗ್ಬಿಡುತ್ತೆ. ಇವಳನ್ನ ಎಷ್ಟು ಸಲ ಬೈದು ನಿಷ್ಪ್ರಯೋಜಕನೇ ಅದು. ಅಲ್ಲ, ಆ ಕಿರಣನ್ ಜೊತೆ ಸುತ್ತಬೇಡ ದೂರ ಇರು ಅಂತ ಎಷ್ಟು ಸಲ ಹೇಳಿದ್ರು ಮತ್ತೆ ಮತ್ತೆ ಸುತ್ತದಲ್ಲ ಇವಳು. ಸುತ್ತಲಿ ಬಿಡು. ಹಾ, ಸುತ್ತಲಿ. ಇವಳು ಮದ್ವೆ ಆಗಕ್ ಮುಂಚೆನೆ ಇವಳು ಹುಟ್ಟ ಮಗುಗೆ ನೀವ್ ಅಜ್ಜ ಆಗಿರ್ತೀರ. ಅಮ್ಮ, ಏನ್ ಮಾತು ಅಂತ ಆಡ್ತಿದ್ಯಾ ನೀನು? ಸತ್ಯದ ವಿಷಯ ಏನೇ ನಿಂದು? ತೋಟದಲ್ಲಿ ಆ ಕಿರಣ ಕೈ ಹಿಡ್ಕೊಂಡು ಮಾತಾಡ್ತಾ ಇದ್ದು ಸುಳ್ಳ? ಬೋಳೆ. ಹೌದೇನ ಚಿನ್ನು? ಹೌದಮ್ಮ. ನನಗೂ ಅವನಿಗೂ ಗೆಳೆತನ ಇದೆ, ನನಗೂ ಅವನಿಗೂ ಸಾಂಗತ್ಯ ಇದೆ, ನನಗೂ ಅವನಿಗೂ ಸಲುಗೆ ಇದೆ. ಇದ್ರಲ್ಲಿ ತಪ್ಪೇನು?
ನೋಡಮ್ಮ, ನೀನು ಓಬಿರಾಯನ್ ಕಾಲದವ್ರ ತರ ಮಾತಾಡ್ಬೇಡ. ನಿಮ್ ಕಾಲದವ್ರಿಗೆ ನಮ್ ಕಾಲದವ್ರ ಗೆಳೆತನ ಅರ್ಥ ಆಗಲ್ಲ. ಕಿರಣನ ನಾನು ಇಷ್ಟ ಪಡ್ತೀನಿ, ಮುಂದೆ ಅವನನ್ನೇ ಮದ್ವೆ ಆದ್ರೂ ಆಗ್ಬೋದು, ತಪ್ಪೇನೀಗ? ವಿಧಿ ಲೀಲೆಯಿದು ಅರಿವನಿದ ನಿಂದು ಹೃದಯ ನಿಧಿಯಾಗಬೇಕು ಬಿಸಿಲ. ಆಯ್ತಮ್ಮ, ನೀನ್ ಕಲ್ತಿದ್ದಕ್ಕೆ ಕಾಲು ಬಾಲ ಎರಡೂ ಇಲ್ಲ. ನಿನ್ ಕೋಣಕ್ಕೆ ಒಂದೇ ಕೋಡು. ಆದ್ರೆ ಒಂದು ತಿಳ್ಕೊ ಕಾವ್ಯ, ನೀನು ಕಿರಣನ ಮದ್ವೆ ಆಗೋದಾದ್ರೆ ಅದು ನನ್ನ ಹೆಣದ ಮೇಲೆ ಮಾತ್ರ ಸಾಧ್ಯ. ಭಾವಜೀವಿಯ ಪಯಣ. ಅಪ್ಪಯ್ಯ, ಅಪ್ಪಯ್ಯ, ಪಯಣ ಈ ಭಾವಜೀವಿಯ ಪಯಣ. ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ. ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ. ಬಾಳಗಂಗೆ ಸಪ್ತ ಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ. ಮೊಳೆಯದಲೆಗಳ ಮೂಕ ಮರ್ಮರ ಇಂದು ಎಲ್ಲಿಗೂ ಹಾಯಿತೆ. ಇಂದು ಎಲ್ಲಿಗೂ ಹಾಯಿತೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಮೊಳೆಯದಲೆಗಳ ಮೂಕ ಮರ್ಮರ ಇಂದು ಎಲ್ಲಿಗೂ ಹಾಯಿತೆ. ಇಂದು ಎಲ್ಲಿಗೂ ಹಾಯಿತೆ. ಯಾವ ಮೋಹನ ಮುರಳಿ ನಾನು ಇಲ್ಲಿ ನೀಯದಲ್ಲಿ ನಡುವೆ ಕುದಿವ ಸಾಗರ. ನಾನು ಇಲ್ಲಿ ನೀಯದಲ್ಲಿ ನಡುವೆ ಕುದಿವ ಸಾಗರ. ನಮ್ಮ ಬಾಳ ಸೀಳಿಯಸೆದ ಲೋಕ ಏನು ಭೀಕರ. ಲೋಕ ಏನು ಭೀಕರ. ನಾನು ಇಲ್ಲಿ ನೀಯದಲ್ಲಿ ನಡುವೆ ಕುದಿವ ಸಾಗರ. ನಾನು ಇಲ್ಲಿ ನೀಯದಲ್ಲಿ ನಡುವೆ ಕುದಿವ ಸಾಗರ. ನಮ್ಮ ಬಾಳ ಸೀಳಿಯಸೆದ ಲೋಕ ಏನು ಭೀಕರ. ಲೋಕ ಏನು ನಿಮ್ಮ ಮನೆಯಲ್ಲಿ ಏನಾಗಿರ್ಬೋದು ಅಂತ ನಾನು ಹೇಳಬಲ್ಲೆ. ನಿಮ್ಮನೇನಲ್ಲಿ ಏನಾಗಿರ್ಬೋದು ಅಂತ ನಾನು ಹೇಳಬಲ್ಲೆ. ನಮ್ಮಮ್ಮ ನನ್ನ ಕಪಾಳಕ್ಕೆ ಬಾರಿಸಿದ್ಲು. ನನ್ನಮ್ಮ ನಿಮ್ಮ ಮದುವೆ ಆಗೋದೇ ಆದರೆ ಅದು ನನ್ನ ಹೆಣದ ಮೇಲೆ ಅಂದ್ಲು. ಅಬ್ಬಬ್ಬ, ಯಾಕೆ ನಮ್ಮ ಭಾವನೆಗಳನ್ನ ಹಿರಿಯರು ಅರ್ಥನೇ ಮಾಡ್ಕೋತಾ ಇಲ್ಲ? ಅವ್ರು ನಾವು ಎಷ್ಟೊಂದು ಗೌರವ ಕೊಡ್ತಾನೆ ಬಂದಿದ್ವಿ. ನಮ್ಮ ಆಸೆಗೆ ಅವ್ರ ಆಶ್ರಯನೇ ಇಲ್ವಾ? ಇದು ಪ್ರಶ್ನೆಗಳ ಸುರುಳಿ. ಇಲ್ಲಿ ಎಲ್ಲರೂ ಅವ್ರವ್ರ ಮೂಗಿನ ನೇರಕ್ಕೆ ಬದುಕನ್ನ ನೋಡ್ತಾರೆ. ಹೇಳು ಕಿರಣ, ಪ್ರೀತಿ ಅನ್ನೋದ್ರ ಹಿಂದೆ ಅಷ್ಟೊಂದು ನೋವಿದ್ಯಾ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ನಮ್ಮಮ್ಮ ನಿಮ್ಮ ತಂದೆ ಇಬ್ರು ತಿಳುವಳಿಕೆ ಇರೋರೆ. ಯಾಕೆ ಈ ವಿಷಯದಲ್ಲಿ ನಮ್ಗೆಲ್ಲರೂ ವಿರುದ್ಧವಾಗಿ ನಡ್ಕೋತಿದ್ದಾರೆ?
ಪ್ರೀತಿಲಿ ಜಯಿಸಲೇಬೇಕು, ಇದ್ದು ಜಯಿಸಬೇಕು. ಹೌದು ಕಾವ್ಯ, ನಮ್ಮ ಪ್ರೀತಿ ಗೆಲ್ಲೇಬೇಕು. ಅದಕ್ಕಿರೋ ತಡೆಗಳು ನಿವಾರಣೆ ಆಗಲೇಬೇಕು. ಆದರೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ನಿಜವಾದ ಪ್ರಶ್ನೆ. ನಮ್ಮಿಬ್ಬರಲ್ಲಿ ಸಿಡಿಬೇಕಾದವ್ರು ಯಾರು? ನಾವು ಯಾರ ವಿರುದ್ಧ ಸಿಡಿಬೇಕು? ಅದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ. ಏನು ಕಾವ್ಯ ಅದು? ನನಗೆ ಹೇಳಲ್ವಾ? ಹೇಳಲ್ಲ. ಯಾಕೆ ಗೊತ್ತಾ? ನೀನ್ ತಾನೆ ನನ್ನ ಹತ್ರ ಯಾವ ಗುಟ್ನ ಬಿಟ್ಕೊಟ್ಟಿದ್ಯಾ? ನೋಡ್ತಾ ಇರೋ ಪೆದ್ಗುಂಡ ನೋಡು, ನೀನು ನನ್ನ ಕುತ್ತಿಗೆಗೆ ತಾಳಿ ಕಟ್ತೀಯ. ನಾನು ನಿನ್ನ ಕೋಣೆಗೆ ಹಾಲನ್ನ ತಗೊಂಬರೋದಂತೂ ಗ್ಯಾರಂಟಿ. ಆ ಹಾಲ್ಗೆ ಜಾಪಾಳ್ ಮಾತ್ರೆ ಹಾಕೋದಂತೂ 100% ಗ್ಯಾರಂಟಿ. ಆ ಹಾಲಲ್ಲಿ ಅರ್ಧ ನೀನು ಕುಡಿಸೋದು 200% ಗ್ಯಾರಂಟಿ. ಸರಿ, ತಮಾಷೆ ಸಾಕು. ಕಾವ್ಯ, ನಾನು ನಾಳೆ ಸ್ವಲ್ಪ ಕೆಲಸದ ಮೇಲೆ ಶೃಂಗೇರಿಗೆ ಹೋಗ್ಬೇಕು. ಯಾಕೆ? ನನಗೆ ಹೇಳಲ್ವಾ? ಅಯ್ಯೋ, ಇದ್ರಲ್ಲಿ ಸಸ್ಪೆನ್ಸ್ ಏನೂ ಇಲ್ಲ ಕಾವ್ಯ. ಬೆಂಗಳೂರಿಂದ ಸುರೇಶ್ ಬಾಬು ಅಂತ ಆಡಿಯೋ ಕಂಪ್ನಿ ಮಾಲೀಕರು ಶೃಂಗೇರಿ ದೇವ್ರ ದರ್ಶನಕ್ಕೆ ಬರ್ತಾ ಇದ್ದಾರೆ. ಅವ್ರನ್ನ ಮೀಟ್ ಮಾಡುವಂತ ರಾಘವಣ್ಣವ್ರು ಹೇಳಿದ್ರು. ಅವ್ರ ಹೊಸ ಆಲ್ಬಮಲ್ಲಿ ನನಗೆ ಚಾನ್ಸ್ ಸಿಕ್ಕಿದ್ರು ಸಿಗ್ಬೋದು. ಇದಪ್ಪ ಆತ್ಮವಿಶ್ವಾಸ ಅಂದ್ರೆ ಹೀಗಿರ್ಬೇಕು ನೋಡು. ನಮ್ಮಿಬ್ರು ಪ್ರೀತಿ ಎಲ್ಲೂ ಓಡೋಗೋದಿಲ್ಲ. ಮೊದಲು ಕರ್ತವ್ಯ ಮುಖ್ಯ. ಇದೆ ಪ್ರೀತಿಯ ಮತ್ತೊಂದು ಆರಾಧನೆ. ನಿನ್ನ ಶೃಂಗೇರಿ ಭೇಟಿ ಸಫಲವಾಗ್ಲಿ. ಆ ಶಾರದಾಂಬೆ ನಿನ್ನ ಸ್ವರಗಳಿಗೆ ರಾಗವಾಗ್ಲಿ. ಆಯ್ತಾ? ಆಯ್ತು ತಾವೇ, ಹೊರಡೋಣ.